ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಬೆಳೆ ವಿಮೆ ಬಿಡುಗಡೆ ವಿಳಂಬ, ಬೆಳೆ ನಷ್ಟಕ್ಕೆ ಪರಿಹಾರ ನೀಡದಿರುವುದು ಹಾಗೂ ರೈತರ ಸಂಕಷ್ಟಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಧನಂಜಯ್ ಅವರು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಸೆಪ್ಟೆಂಬರ್ ತಿಂಗಳಲ್ಲಿ ಉಂಟಾದ ತೀವ್ರ ಮಳೆಯ ಭಾವದಿಂದ ಜಿಲ್ಲೆಯ ಅನೇಕ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು, ವಿಶೇಷವಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಶೇಂಗಾ ಬೆಳೆ ಭಾರೀ ಹಾನಿಗೊಳಗಾಗಿದೆ. ಜೊತೆಗೆ ಈರುಳ್ಳಿ ಬೆಳೆಗೂ ಅಪಾರ ನಷ್ಟ ಉಂಟಾಗಿದ್ದರೂ ಸರ್ಕಾರದಿಂದ ಇದುವರೆಗೆ ಪರಿಹಾರ ಹಣ ಅಥವಾ ಬೆಳೆ ವಿಮೆ ಹಣ ರೈತರ ಖಾತೆಗೆ ಜಮೆಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ, ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದೇವೆ, ಆದರೂ ರೈತರ ಖಾತೆಗೆ ಬೆಳೆ ವಿಮೆ ಹಣ ಬಿಡುಗಡೆಯಾಗಿಲ್ಲ. ಇದೀಗ ಮತ್ತೆ ಮುಂಗಾರು ಆರಂಭವಾಗಿದ್ದು, ರೈತರು ಜಮೀನು ಹದಗೊಳಿಸಿ ಬೇಸಾಯ ಆರಂಭಿಸಲು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ರೈತರ ಖಾತೆಗೆ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು, 2018ರ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿಯಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ವರ್ಷಗಳು ಕಳೆದರೂ ಅನುದಾನ ಬಿಡುಗಡೆಯಾಗಿಲ್ಲ. ಮೇ 9ರಂದು ಚಿತ್ರದುರ್ಗಕ್ಕೆ ಆಗಮಿಸುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಹಿಂದೆ ನೀಡಿದ ಭರವಸೆಯಂತೆ 5,300 ಕೋಟಿ ಬಿಡುಗಡೆ ಮಾಡಿ ಬರದ ನಾಡಿಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಅಪರ ಜಿಲ್ಲಾಧಿಕಾರಿಗಳಾದ ಕುಮಾರಸ್ವಾಮಿ ಭೇಟಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಏನು ಚಿತ್ರದುರ್ಗ ಜಿಲ್ಲೆ ಬರದ ನಾಡು, ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಸಮಸ್ಯೆ ಯಾವ ಜಿಲ್ಲೆಯಲ್ಲಿ ಇಲ್ಲ. ಮುಖ್ಯವಾಗಿ ವಿದ್ಯುತ್ ಸಮಸ್ಯೆ ಆಗ್ತಾಯಿದೆ. ಸರ್ಕಾರ ಏನು 7 ಗಂಟೆಗಳ ನಿರಂತರವಾದ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಹೇಳ್ತಾ ಐತೆ. ಆದರೆ ಈ ಅಧಿಕಾರಿಗಳ ಸೋಂಬಾರಿತನದಿಂದ ಭಾರಿ ಸೋಮಾರಿಗಳಾಗಿಬಿಟ್ಟಿದ್ದಾರೆ. ವಿದ್ಯುತ್ ಕೂಡ 7 ಗಂಟೆಯಲ್ಲಿ ಸುಮಾರಾಗಿ 3 ಗಂಟೆ 5-5 ನಿಮಿಷ 10 ನಿಮಿಷ 7 ಗಂಟೆಯಲ್ಲಿ 3 ಗಂಟೆ ಕರೆಂಟು ತೆಗಿತಾ ಇದ್ದಾರೆ. ಅದನ್ನು ಸಮರ್ಪಕವಾಗಿ ಕೇಳಿದರೆ ಯಾವುದೇ ಸೆಕ್ಷನ್ ಆಫೀಸರ್ಗಳು ರೆಸ್ಪಾನ್ಸ್ ಇಲ್ಲ. ರೈತರ ಸಮಸ್ಯೆ ಕೇಳದೇ ಇಲ್ಲ ಅವರು. ಅಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ಸುಮಾರಾಗಿ 3 ತಿಂಗಳಿಂದಲೂ ನಾವು ಬೆಳೆ ವಿಮೆ ಬಗ್ಗೆ ಕೇಳ್ತಾ ಇದ್ದೀವಿ. ಇನ್ನು 15 ದಿವಸ JD ಅವರು ಪ್ರತಿ ನಮ್ಮ ಒಂದು ಹೋರಾಟದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇನ್ನು 15 ದಿವಸದಲ್ಲಿ ನಿಮಗೆ ಬೆಳೆ ವಿಮೆ ಆಗುತ್ತೆ, ಬೆಳೆ ವಿಮೆ ಬಿಡುತ್ತೆ, ಇನ್ನು ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈಗೊಂದು ಮನವಿ ಹೇಳಿದ್ದು, ನಾನು ವೈಯಕ್ತಿಕವಾಗಿ ಒಂದು ಮನವಿ ಹೇಳಿದೆ, ನೀವೇನಾದರೂ ಬೆಳೆ ವಿಮೆ ಕೊಡದಿದ್ದರೆ ಬೆಳೆ ವಿಮೆ ಕಟ್ರಿ ಅಂತ ರೈತರಿಗೆ ಮತ್ತೆ ಸರ್ಕಾರದ ಪರವಾಗಿ ನೀವು ಆ ಪತ್ರಿಕೆ ಹೇಳಿಕೆನ ಕೊಡಬಾರ್ದು. ಕಟ್ಟಿದರೆ ನಿಮ್ಮ ಕಚೇರಿ ಬೀಗ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಬೆಳೆ ವಿಮೆ ಕೊಡಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಮತ್ತೆ ಕಟ್ರಿ ಅಂತ ಯೋಗ್ಯತೆಯಲ್ಲಿ ಯಾಕೆ ಬರಬೇಕು ಇವ್ರ ಬಾಯಿಗೆ? ಸರ್ಕಾರಕ್ಕೆ ಕೇಳಬೇಕು. ರೈತರು ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಕಟ್ಟಿದಂಥ ಬೆಳೆ ವಿಮೆ ಕಟ್ತಿಲ್ಲ ಅಂತ, ಕೊಡ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಈಗ ಸತತ 3 ವರ್ಷಗಳಿಂದಲೂ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಬರ್ತಾರೆ. ನಾವು ಇಲ್ಲೇನೋ ಕಾರ್ಯಕ್ರಮ ಇಟ್ಟಾಗ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಇಟ್ಟಾಗ ಬಂದು ಹೇಳೋದಿಷ್ಟೇ, ಅವರು ಇನ್ನು 15 ದಿವಸಕ್ಕೆ ಬರುತ್ತೆ, ಇನ್ನು 20 ದಿವಸಕ್ಕೆ ಬರುತ್ತೆ ಅಂತ ಈಗ ಸತತವಾಗಿ 3 ತಿಂಗಳಿಂದಲೂ ಹೇಳ್ತಾ ಇದ್ದಾರೆ. ಈ ಮನೋಭಾವನೆಯನ್ನು ಅಧಿಕಾರಿಗಳು ಬರಬೇಕು. ಇಲ್ಲ ಬರುತ್ತೆ, ಇಲ್ಲ ಬರಲ್ಲ ಅಂತ ಹೇಳ್ಬೇಕು. ಎರಡು ಒಂದು ತೀರ್ಮಾನ ಮಾಡಿದರೆ ನಾವು ಏನೋ ಮುಂದಿನ ಈ ಬೇಸಾಯ ಮಳೆ ಬಂದರೆ ಬಿತ್ತನೆಗೆ ಏನೇನು ಬೇಕೋ ಅನುಕೂಲ ಮಾಡ್ಕೊತೀವಿ. ಸುಮ್ಮನೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಈ ವಿಷಯಕ್ಕೆ ಬಂದು ಇವ್ರನ್ನ ಅಧಿಕಾರಿಗಳನ್ನ ಹೊಸೆಯೋಂಥ ಅವಶ್ಯಕತೆ ಇಲ್ಲ. ಎರಡನೆಯದಾಗಿ ಭೀಮ್ ಸಮುದ್ರದಲ್ಲಿ ಧೂಳಿನ ಸಮಸ್ಯೆಯಿಂದ ನಾವು ಜನಗಳು ಭಾಳ ರೋಸಿಗೋಗಿದ್ದಾರೆ. ಆ ಒಂದು ಪದ್ಧತಿ ಹೆಂಗಿದೆ ಅಂದರೆ 30 ವರ್ಷದಿಂದ ನಡೋ ಊರಿನಲ್ಲಿ ಬರ್ತಾ ಇದ್ದಾವೆ ಲಾರಿಗಳು. ಈಗ ತಡೆದಿರೋದಕ್ಕೆ ಭೀಮ್ ಸಮುದ್ರದ ಕೆಲವು ನಮ್ಮ ರೈತ ಸಂಘದ ಮುಖಂಡರ ಮೇಲೆ ಕೇಸ್ ಹಾಕಿದ್ದಾರೆ. ಸರ್ಕಾರ ಗಣಿ ಮಾಫಿಯಾ ಪರವಾಗಿ ಕೆಲಸ ಮಾಡ್ತಾ ಐತೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಅದಕ್ಕೋಸ್ಕರ ನಾವು 1ನೇ ತಾರೀಕು ಬರತಕ್ಕಂಥ 1ನೇ ತಾರೀಕಿನ ದಿವಸ ಭೀಮ್ ಸಮುದ್ರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಪಾದಯಾತ್ರೆಯಲ್ಲಿ ನಾವು ಇಲ್ಲೇ ಜಾಂಡ ಹೂಡುವಂಥ ಸಮಯ ಬಂದರೂ ಬರ್ಬೋದು. ಇದಕ್ಕೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರನೇ ಹೊಣೆ ಆಗುತ್ತೆ ಅಂತ ಈ ಮೂಲಕ ನಾನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಈ ಧೋರಣೆ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನಾದರೂ ಭೀಮ್ ಸಮುದ್ರ ಗ್ರಾಮದಿಂದ ಬರ್ತಕ್ಕಂಥ